ನನ್ನ ಸಾಧು ಅಮ್ಮೋಗಿ ಗುರುವಿನ ಧ್ಯಾಯಕ ಪರಗ ತಿಕ್ಕಿ ತೀಡಿ ಹಚ್ಚನಪ್ಪ ಪಂಚದೇವಗೆ ಪುಷ್ಪ ಏರಸಾದ ಪಾಲಿಗೆ ಬೆಳಕ ಬಂಗಾರ ತೋರ್ಸಾಲ ಗುರುವ ಜೊಡಸುರ ಕೇಳರಿ ಎಂತ ಚಮತ್ಕಾರ ಗುರುವಿನ ಬೆಳಕ ಬಂಗಾರ ತೋರ್ಸಾಲ ಗುರುವ ಜೊಡಸುರ ಕೇಳರಿ ಎಂತ ಚಮತ್ಕಾರ ಹಸಿದಣ ಏನಾಗಿದ್ರಿಪ್ಪ ಬೆಳಕ ಬಂಗಾರ ತೋರ್ಸನ ಗುರು ಸೋಮೇಶ್ವರ ಕೇಳರಿ ಎಂತ ಚಮತ್ಕಾರ. ಹೌದು ಬೆಳಕ ಯಾವುದು? ಹೌದು ಹೌದು ಬೇಕಲ್ರಿಪ್ಪ. ಹೌದಿಲ್ರಿ? ಹೌದು ಬೆಳಕ ಯಾವಾಗ ಇದು ಗೊತ್ತಾಗಬೇಕು. ಹೌದು ಈ ಹುಟ್ಟಿನ ಗುಟ್ಟ ಏನದ ಅನ್ನೋದು ಇದರ ಮರ್ಮ ತಿಳಿತದ. ಹೌದು ಹೌದು ಕೇಳ್ರಿ ಹೇಳೋದದ. ಹೌದು ಹೆಂಗ ಆದಿ ಶಂಕರಾಚಾರ್ಯರು ತಿಳಾಗಿ ಹೋದರು ತತ್ವಜ್ಞಾನಿಗಳು. ಹೌದು ಹೌದು ಯಾರು? ಆದಿ ಶಂಕರಾಚಾರ್ಯರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಹೋದಂತ ತತ್ವಜೀವಿಗಳವರು. ಹೌದು ಹೌದು ಒಂದು ದಿವಸ ಶಂಕರಾಚಾರ್ಯರು ಸಂಚಾರ ಮಾಡ್ಕೋತ ಹೋಗುತ್ತಿದ್ರು. ಹೌದು ದಾರಿ ಒಳಗ ಒಂದು ಮಾವಿನ ಹಣ್ಣಿನ ಮರ ಇತ್ತು. ಹೌದು ಹೌದು ಆ ಮರದ ತೆಳಗ ಕುತ್ತ ಕಾಲಗಡದ ಹೋಗ್ಬೇಕಂದ್ರು ಬಹಳ ಹಸು ಆಗಿತ್ತು ಶಂಕರಾಚಾರ್ಯರಿಗೆ. ಹೌದು ಆ ಮರದ ತೆಳಗ ಕುತ್ತರು. ಮರದ ಆ ತೋಟದ ಮಾಲೀಕ ಅಲ್ಲೇ ಬಂದ್ರು ನೋಡ್ರಿ. ಹೌದು ವಯಸ್ಸಾಗಿತ್ತು. ಹೌದು ತೋಟದ ಮಾಲೀಕರ ವಯಸ್ಸಾಗಿತ್ತು. ಮರದ ಮಾಲಕರಿದ್ರು ಅವರು. ಹೌದು ಶಂಕರಾಚಾರ್ಯರು ಇವರೇ ಅದಾರ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹೌದು ಹೌದು ಹೊಲ್ದಾನ ಮಾಲಕರಿಗೆ ಗೊತ್ತಿಲ್ಲ. ಹೌದು ಏನು ಮಾಡಿದ್ರು ಹಿಂದ ಮುಂದೆ ವಿಚಾರ ಮಾಡ್ಲಿಲ್ಲ. ಒಂದು 4-5 ಹಣ್ಣಾದಂತ ಕಾಯಿಗಳನ್ನ ಶಂಕರಾಚಾರ್ಯರಿಗೆ ತಿಲ್ಲಕ ಕೊಟ್ರು. ಹೌದು ಹೌದು ಎಷ್ಟು ಆನಂದ ಆಗತ್ ರೈತ್ರಿ. ಹೌದು ಹೌದು ಇದೇ ಜಗತ್ತಿನ ಗುಟ್ಟು. ಹೌದು ಕೇಳ್ರಿ ಬಂಧುಗಳೇ, ಯಾವ ಪರಿಚಯದವನೂ ಇಲ್ಲ. ಹೌದು ಅವ ಗೊತ್ತೂ ಇಲ್ಲ. ಹೌದು ಆದ್ರೂ ಕೂಡ ದಾರಿ ಕೂಡಿ ಹೊಂಟಾನ. ಒಂದು ಮಾವಿನ ಮರದ ಗಿಡದ ನೆಳ್ಳಿಗೆ ಕುತ್ತಾನ. ಹೌದು ಹೌದು ಇಂಥ ಜೀವಿಗಳ ಪಾಪಿ ಅದನೋ ಪುಣ್ಯಾತ್ಮ ಅದನೋ ಗೊತ್ತಿಲ್ಲ. ಹೌದು ಶಿರವಂತ ಅದಾನೋ ಏನ ಬಡತಾನದವ ಅದಾನೋ ಗೊತ್ತಿಲ್ಲ. ಇದೂ ಗೊತ್ತಿಲ್ಲ. ಆದರೂ ಕೂಡ ತೋಟದ ಮಾಲೀಕ ಏನು ಮಾಡ್ದ, 4-5 ಚಲೋ ಹಣ್ಣುಗಳನ್ನ ಇಳಿಸಿ ಆ ಶಂಕರಾಚಾರ್ಯರಿಗೆ ತಿಲ್ಲಕ ಕೊಡ್ತಾರ. ಹೌದು ಹೌದು ಇದೇ ನಿಜವಾದ ಶ್ರೀಮಂತಿಕೆ ಬಂಧುಗಳೇ. ಹೌದು ಹೌದು ನಿಮಗೆ ಹೇಳೋದ ಕೇಳ್ರಿ. ಏನ್ ಹೇಳುದು? ಇದೇ ನಿಜವಾದಂತ ಶ್ರೀಮಂತಿಕೆ. ಹೌದು ಯಾಕಂದ್ರ ಒಂದು ತುತ್ತ ಅನ್ನಿನ ಬೆಲೆ ಕಟ್ಟವರು ಯಾರು? ಹೌದು ಹೌದು ಒಂದ ನೋಟ ನೀರಿನ ಬೆಲೆ ಕಟ್ಟವರು ಯಾರು? ಹೌದು ಅನ್ನ ತಯಾರು ಮಾಡದಂತವ್ರು ನಾವಲ್ಲ. ಹೌದು ಹೌದು ನೀರ ತಯಾರು ಮಾಡದಂತವ್ರು ನಾವು ಅಲ್ಲ. ಬರೇ ನಿಮಿತ್ತಕ್ಕಾಗಿ ಹುಟ್ಟಿ ಬಂದವರಿದ್ದೆವು. ಮಾಲಕ ಬ್ಯಾರೆ ಅದಾನ. ಹೌದು ನನ್ನ ಅನ್ನದ ಇದು ನನ್ನ ಜ್ವಾಳದ ಪರದಾಗ ನೀ ಯಾಕೆ ಬಂದಿದೆ ಅಂತೇಳಿ ಯಾನ ಬೈತಾರ ನೋಡು. ಅವನಂತ ಅಜ್ಞಾನಿ ಜಗತ್ತದ ಯಾರು ಇಲ್ಲ. ಹೌದು 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 ಮಾವಿನ ಹಣ್ಣುಗಳನ್ನ ತಿಂದ್ರು ಶಂಕರಾಚಾರ್ಯರು ಆನಂದ ಆಗ್ಲಗತ್ತ ಮ್ಯಾಗ ಒಂದು ಚರಿಗೆ ನೀರು ಕುಡಿತಾರ. ಹೌದು ಅವಾಗ ತೋಟದ ಮಾಲಕ ಕೇಳ್ತಾನ ಶಂಕರಾಚಾರ್ಯರಿಗೆ. ಹೌದು ಹೌದು ಏನು ಕೇಳ್ದ? ಏನ್ರಪ್ಪ ನಿಮ್ಮ ಹೆಸರು ಏನು? ಹೌದು ಹೌದು ನಾನು ಶಂಕರಾಚಾರ್ಯರು ಇದ್ದ. ಹೌದು ಹೌದು ನೋಡ್ರಿ ಹ್ಯಾಂಗ ಹೇಳ್ತಾರ, ನಾನು ಆಚಾರ್ಯವಾದಂತ ಶಂಕರ ಇದ್ದ. ಹೌದು ಅವಾಗ ತೋಟದ ಮಾಲಕಂದ ಈ ಹೆಸರನ್ನ ಕೇಳದ ಇದ್ದ. ಹೌದು ಹೌದು ಈ ಹೆಸರಾನ ಒಮ್ಮ ಕೇಳಿದ್ದ. ಹೌದು ಬಹಳ ಜ್ಞಾನಿ ಅಂತೇಳಿ ಏನದಪ್ಪ ನನಗ ಒಂದು ಮಾತು ಹೇಳುದದ. ಹೌದು ಏನದ? ಏನ್ ಹೇಳುದು? ನನಗ ಒಂದೇ ಒಂದು ನಿಮಿಷದೊಳಗ ತಕ್ಷಣ ಜ್ಞಾನ ಆಗಿರ್ಬೇಕಂತದ ಜ್ಞಾನ ಹೇಳಿ ಹೋಗು. ಹೌದು ಹೌದು ನೋಡ್ರಿ ಹೌದು 5 ನಿಮಿಷ ಅಣ್ಣ ಜರ ಸಮಾಧಾನ ರೀ. ಹೌದು ಹೌದು ಲಕ್ಷ ಇಡ್ಬೇಕು ಇಶೆ ಕಡೆ. ಹೌದು ಇಶೆ ಹಾಳಾಗ್ಬೇಡದು. ಹೌದು ತೋಟದ ಮಾಲೀಕಂತಾನ ಏನಂದ? ನನಗ ಒಂದೇ ಒಂದು ನಿಮಿಷದೊಳಗೆ ಜ್ಞಾನ ಆಗ್ಬೇಕು ಅಂತದ ಏನಾರಿ ಹೇಳು. ಹೌದು 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 ಏನಂದ್ರು ಶಂಕರಾಚಾರ್ಯರು? ಶಂಕರಾಚಾರ್ಯರಂದ್ರು ಏನು ಹೇಳ್ಬೇಕನ್ನೋದು ವಿಚಾರ ಮಾಡ್ಲಿಲ್ಲ ಅವರು. ಹೌದು ಕೇಳತ್ತಾರ ಪ್ರಶ್ನೆ. ನಾ ಕೆಲವು ಪ್ರಶ್ನೆ ಕೊಡ್ತೀನಿ, ಉತ್ತರ ಹೇಳ್ಕೊತ ಹೋಗು. ಹೌದು ಏನದ? ಅವಾಗ ಕೇಳಿದ್ರು
ಜಗತ್ಯ ಎದರಿಂದ ನೋಡುತ್ತೆ ಅಂತೇಳಿ ಕೇಳಿದಾಗ ಹಗಲ ಸೂರ್ಯನ ಬೆಳಕಿನಿಂದ ಜಗತ್ತೇ ನೋಡ್ತತ್ ಹೇಳ್ದ. ಹೌದು ಹೌದು ಸೂರ್ಯನ ಬೆಳಕಿನಿಂದ ನೋಡ್ತಿ. ಹೌದು ರಾತ್ರಿ ಎದರಿಂದ ನೋಡ್ತಿ ಅಂದಾಗ ಚಂದ್ರನ ಬೆಳಕದಿಂದ ನೋಡ್ತಂದ. ಹೌದು ಹೌದು ಖರೆ ಅದ ಮಾತ. ಹೌದು ಹಗಲ ಸೂರ್ಯನ ಬೆಳಕಿನಿಂದ ಜಗತ್ತೇ ನೋಡ್ತಿ. ಹೌದು ರಾತ್ರಿ ಚಂದ್ರನ ಬೆಳಕದಿಂದ ನೋಡ್ತತ್ ಹೇಳ್ತಿ. ಹೌದು ಸೂರ್ಯನನ್ನ ಚಂದ್ರನನ್ನ ಎದರಲ್ಲಿ ನೋಡ್ತೇತಿ ಕೇಳಿದಾಗ ನನ್ನ ಕುಕ್ಷದಿಂದ ಕಣ್ಣಿನಿಂದ ನೋಡ್ತಂದ. ಹೌದು ಹೌದು ಹಿಂಗ ಅಂದವ. ಹೌದು ಶಂಕರಾಚಾರ್ಯರ ಕೇಳ್ತಾರ, ಏನು ಕೇಳಿದ್ರು? ಕಣ್ಣು ಮುಚ್ಚದ ಬಳಕ ನಿನ್ನ ಕಣ್ಣಾಗ ಬಂಧು ಬಾಂಧವರು ಕಾಣಿಸ್ತಾರ. ಹೌದು ಸೂರ್ಯನು ಕಾಣಿಸ್ತಾನ, ಚಂದ್ರನು ಕಾಣಿಸ್ತಾನ, ಇಡೀ ಜಗತ್ತೇ ಕಾಣದಂಗ ಆಗತ್ತದ ಕಣ್ಣು ಮುಚ್ಚಿದಾಗ. ಇದು ಎದರ ಬೆಳಕಿಲ್ಲಿ ನೋಡ್ತೇತಿ ಕೇಳ್ದ. ಹೌದು 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 ಅವಾಗ ಬ್ರೇಕ್ ಹತ್ತದಂಗ ಐತಿ. ಹೌದು ಗಾಡಿ ತರಬದಂಗಾಯ್ತು ತರಬದಂಗಾಯ್ತು. ಹೌದು ಮತ್ತ ನಕ್ಕತ್ ಹೇಳ್ತಾನ, ನಕ್ಕ ಹೇಳ್ತಾನ. ಹೌದು ಹೌದು ಹಂಗ ಹೇಳ್ತಾನ. ಬುದ್ಧಿಯ ಬೆಳಕದಿಂದ ಹೇಳ್ತಂದ. ಹೌದು 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 ನೋಡ್ರಿ, ಹಗಲ ಸೂರ್ಯನ ಬೆಳಕದಿಂದ ನೋಡ್ಲಿಕ್ಕೆ ಬಂದಾದ. ಹೌದು ರಾತ್ರಿ ಕಾಲದಲ್ಲಿ ಚಂದ್ರನ ಬೆಳಕದಿಂದ ಜಗತ್ತಿ ನೋಡ್ಲಿಕ್ಕೆ ಬಂದಾದ. ಹೌದು ಇದೆರಡು ಕಣ್ಣಿನಿಂದ ನೋಡ್ಲಿಕ್ಕೆ ಬರ್ತದ. ಕಣ್ಣ ಮುಚ್ಚಿದ ಬಳಕ ಜಗತ್ಯ ಬುದ್ಧಿಯ ಬೆಳಕದಿಂದ ನೋಡ್ಲಿಕ್ಕೆ ಬಂದ. ಹೌದು 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 ಬುದ್ಧಿಯ ಬೆಳಕು ನೋಡ್ಬೇಕಂದ್ರ ಯಾನ ಬೇಕು, ಇದು ಯಾವಾಗ ನೋಡ್ತದ ಅಂತೇಳಿ ಕೇಳಿದಾಗ ಮತ್ತ ನಿತ್ತಂಗಾಯ್ತು. ಹೌದು ಬುದ್ಧಿಯ ಬೆಳಕು ನೋಡಂತ ಮಾಲಕ್ಕನೇ ನಾ ಇದ್ದಂದ. ಹೌದು ಹೌದು ಇದೇ ಜ್ಞಾನದ ತಿಳ್ತಾನವ. ಹೌದು ಹೌದು ಏನೋ ಇದೆ. ಶರೀರ ನೀ ಅಲ್ಲ, ಹೌದು ಬುದ್ಧಿ ನೀ ಅಲ್ಲ, ಹೌದು ಪಂಚ ಜ್ಞಾನೇಂದ್ರಿಯ ನೀ ಅಲ್ಲ, ಪಂಚ ಕರ್ಮೇಂದ್ರಿಯ ನೀ ಅಲ್ಲ, ಮನಸ್ಸ ನೀ ಅಲ್ಲ, ಯಾವ್ದ್ಯಾವುದು ನೀ ಅಲ್ಲ. ಇದ್ರ ಒಳಗ ಕುತ್ತಂತ ಏನು ಮಾಲಕನ ಅವನೇ ನೀ ಇದ್ದಿ. ಹೌದು 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 ಅದಕ್ಕೆ ಹೇಳೋದಾದ, ಹೊರಗಿನ ಹೊಂಬೆಳಕು, ಒಳಗಿನ ಒಳಬೆಳಕು. ಹೌದು ಹೊರಬೆಳಕು ಒಳಬೆಳಕು. ಹೌದು ಯೋಗಿನಾದ ಶುದ್ಧ ಮುತ್ಯಾಗ ಕಾಲಂಕಾಲದೊಳಗ ಒಳಗಿನ ಬೆಳಕ ಹೊರಗಿನ ಬೆಳಕ ತೋರಿಸಿದಂತ ಗುರು ಸೋಮಲಿಂಗನ ಖಂಡ ಆಶೀರ್ವಾದ. ಹೌದು ಹೌದು ಯಾವ ರೀತಿಯಿಂದ ಬೆಳಕ ಬಂಗಾರ ತೋರ್ಸಾನೋ ಗುರುವ ಸೊಗಸುರ ಕೇಳಲಿ ಎಂತ ಚಮತ್ಕಾರ. ಬೆಳಕ ಬಂಗಾರ ತೋರ್ಸಾನೋ ಗುರುವ ಸೊಗಸುರ ಕೇಳಲಿ ಎಂತ ಚಮತ್ಕಾರ. ಮೆಟ್ಟ ತ್ಯಾವರ ನನಗೋ ಮುಗಿದೇವರ, ಮೆಟ್ಟ ತ್ಯಾವರ ನನಗೋ ಮುಗಿದೇವರ. ಮಾಯಿ ಮಗನ ಪಾರ ಗುರುವ ದೊಡ್ಡದೋರ, ಮೆಟ್ಟ ತ್ಯಾವರ ನನಗೋ ಮುಗಿದೇವರ, ಮೆಟ್ಟ ತ್ಯಾವರ ನನಗೋ ಮುಗಿದೇವರ. ಗೊಬ್ಬ ಮುತ್ತ ಮಾಡಿ ನಾಗಲ್ ಬಂದಲು ಆ ಗೊಬ್ಬರ ಮುತ್ತ ಮಾಡಿ ನಾಗಲ್ ಬಂದಲು. ಮುತ್ತ ಮಣಿ ಕಬಳಕೊಂಡು ನಾಗರಾಯ ಒಯ್ಯ ಮನೆ ಕಾಳಿ. ಮುತ್ತ ಮಣಿ ಕಬಳಕೊಂಡು ನಾಗರಾಯ ಒಯ್ಯ ಮನೆ ಕಾಳಿ.
ದೊಡ್ಡಿಯ ಕಾಳಿ ಅಂಬೈ ರೂಪ ನಿತ್ತ ನೋಡಿ ದೇವಿ ಪದ್ಮ ಬಂದಾಳ ದೊಡ್ಡಿಯ ಕಾಳಿ ಅಂಬೈ ರೂಪ ನಿತ್ತ ನೋಡಿ ಇಂಥ ಪುರುಷಗೆಲ್ಲ ಘಾಣ ಆಗ್ಬೇಕೆಂದು ಮನಸ್ಸಿನೊಳಗೆ ಗಚ್ಚಿಯ ಮಾಡಿ ನಾ ಇಂಥ ಪುರುಷಗೆಲ್ಲ ಘಾಣ ಆಗ್ಬೇಕೆಂದು ಮನಸ್ಸಿನೊಳಗೆ ಗಚ್ಚಿಯ ಮಾಡಿ ಬಂದಳಪ್ಪ ಮಾನಿಗೆ ಹೇಳತ್ತಾಳು ತಂದಿಗೆ ತಂದೆ ಮಾಡಬೇಡಿ ವಿಚಾರ ತಾನಾಗಿ ಬರ್ತಾರ ಬದಿದೇವ್ರ ಲಗ್ನ ಮಾಡಬಾರ ಜರ ತಂದೆ ಮಾಡಬೇಡಿ ವಿಚಾರ ತಾನಾಗಿ ಬರ್ತಾರ ಬದಿದೇವ್ರ ಲಗ್ನ ಮಾಡಬಾರ ಜರ ನಿಮ್ಮೆತ್ತ ದೇವರ ಜನರು ಮುಗಿದೇವರ ಮೆತ್ತ ದೇವರ ಜನರು ಮುಗಿದೇವರ ಮಗನ ಪೂರ ಗುರು ಜೋರ ಮೆತ್ತ ದೇವರ ಜನರು ಮುಗಿದೇವರ ಮೆತ್ತ ದೇವರ ಜನರು ಮುಗಿದೇವರ ಕುಂಬಾರೂರ ಮಹಾರಾಷ್ಟ್ರ ಕಡೆ ಪೂರ್ವ ದಿಕ್ಕಿಗೆ ಘೇನನ ಗುಡಿ ಹರಿಯಾಣ ಕುಂಬಾರೂರ ಮಹಾರಾಷ್ಟ್ರ ಕಡೆ ಪೂರ್ವ ದಿಕ್ಕಿಗೆ ಘೇಸಿದ ಗುಡಿ ಬೇಕಾದ ಬೇಡ ಒಡ್ಡಿಯವನ ಮುಂದ ಉಡಿ ಹೋಗಿ ಬೇಕಾದ ಬೇಡ ಒಡ್ಡಿಯವನ ಮುಂದ ಉಡಿ ಮರಿಬೇಡ್ರಿ ಗುರುವಿಗೆ ಬೀಳಬೇಡ್ರಿ ಮರವಿಗೆ ಗುರುವ ಮದುವಡಿ ಕವಿಗಾರ ತಿಳಿಸಾರು ಅಮ್ಮ ಇಸ್ತಾರ ಮ್ಯಾಳ ಮಾಡಿ ಸಾವಿರಾರ ಗಂಡ ಮದುವಡಿ ಕವಿಗಾರ ತಿಳಿಸಾರು ಅಮ್ಮ ಇಸ್ತಾರ ಮ್ಯಾಳ ಮಾಡಿ ಸಾವಿರಾರ ನಿಮ್ಮ ಸೇವಾ ಮಾಡುವೇನು ಮಾದೇವಾ ಸರ್ವ ನಿಮ್ಮ ಸೇವಾ ಮಾಡುವೇನು ಗುರುದೇವ ಮಗನ ಪೂರ ಗುರುವ ಲೋಕದೋರ ಮೆತ್ತ ದೇವರ ಜನರು ಮುಗಿದೇವರ ಮೆತ್ತ ದೇವರ ಜನರು ಮುಗಿದೇವರ ಕುಂಬಾರೂರ ಮಹಾರಾಷ್ಟ್ರ ಕಡೆ ಪೂರ್ವ ದಿಕ್ಕಿಗೆ ಘೇನನ ಗುಡಿ ಹರಿಯಾಣ ಕುಂಬಾರೂರ ಮಹಾರಾಷ್ಟ್ರ ಕಡೆ ಪೂರ್ವ ದಿಕ್ಕಿಗೆ ಘೇನಿಸಿದನ ಗುಡಿ ಬೇಕಾದ ಬೇಡ ಒಡ್ಡಿಯವನ ಮುಂದ ಉಡಿ ಮಾಸಿದಣ ಏನಾಗಿದ್ರಿಪ್ಪ ಒಂದು ನಿಮಿಷ ಇಲ್ಲಿ ವಿಚಾರ ಮಾಡಂತ ಮಾತದ. ಹೌದು ಏನ್ರಿಪ್ಪ ಅದು ಮಾತ ಅದು ನಿನಗ ಕೇಳೋದಿಲ್ಲ, ಪರಸು ಮಾಸ್ತರ್ಗ ಕೇಳೋದದ. ಹೌದು ಏನು ಕೇಳೋದು? ಕುಂಬಾರಿ ಊರ ಮಹಾರಾಷ್ಟ್ರ ಕಡೆ ಪೂರ್ವ ದಿಕ್ಕಿಗೆ ಘೇನಣ್ಣನ ಗುಡಿ. ಹೌದು ಬೇಕಾದ ಬೇಡ ಒಡ್ಡಿ ಅವನ ಮುಂದ ಉಡಿ. ಹೌದು ಕುಂಬಾರಿಗೆ ಎನಿಸಿದ ಮುತ್ಯ ಬೇರೆ ಅಲ್ಲ, ಹೌದು ಸೊನ್ಯಾಳ ಇಜ ಇಟ್ರಾಯ್ ಮುತ್ಯ ಬೇರೆ ಅಲ್ಲ. ಹೌದು ಇಲ್ಲಿ ಒಂದು ಮಾತೆ ಕೇಳೋದದ. ಹೌದು ಏನು ಕೇಳೋದು ಮಾತ? ಪರಮಾತ್ಮ ಕುಡಾವದಾನ, ಪರಮಾತ್ಮ ಬೇಡಾವ ಇಲ್ಲ. ಹೌದು ಪರಮಾತ್ಮ ಕುಡಾವ ಮಾಲಕದಾನ, ಹೌದು
ಖರೆ ಪರಮಾತ್ಮ ಬೇಡ್ಕೋವ ಅಲ್ಲ. ಹೌದು ಹೌದು ಇದ ಇಟ್ರ ಮುತ್ಯಾನ ಗುಡಿಗೆ ಇಲ್ಲಿ 8 ಮಂದಿ ಇದ್ದೇವ್, ನಾವು ನೀವೆಲ್ಲಾರು ಬೇಡ್ಕೋತೇವ್. ಹೌದು ಹೌದು ಮಕ್ಕಳಿಲ್ಲಪ್ಪ ನಮಗ ಮಕ್ಕಳು ಕೊಡುತ್ತೇವ್. ಹೌದು ಯಾರು ಶ್ರೀಮಂತಿಕೆ ಬೇಡ್ಕೋತೇವ್. ಹೌದು ಯಾರು ತಮಗ ಕಣ್ಣಿಲ್ಲ ಭಗವಂತ ಒಂದ ಚೆನ್ನಾಗಿರ್ಲಿ ಕಣ್ಣು ಕೊಡು, ನಾ ಜಗತ್ತೇ ನೋಡ್ಬೇಕಂತೇಳಿ ಹಿಂಗ ಬೇಡ್ಕೋತೇವ್. ಹೌದು ಹೌದು ಯಾರ್ಯಾರಿಗೆ ಏನೇನು ಸಂಕಲ್ಪ ಅದ ಅವ್ರು ಬೇಡ್ಕೋತಾರ. ಅವ್ರವ್ರ ಅನುಕೂಲ ತಕ್ಕಂತೆ ಪರಮಾತ್ಮ ಇಜ ಇಟ್ರ ಮುತ್ಯಾಗ ಬೇಡ್ಕೋತೇವ್. ಹೌದು ಹೌದಿಲ್ಲ? ಹೌದು ಅವ ಕೂಡ ಮದನ, ಅವ ಬಡವಿಲ್ಲ. ಹೌದು ಆದರ ಕೂಡ ಹೌದು ಇದ ಇಟ್ರ ಮುತ್ಯ ಕುಡವ ಅದಾನ, ಅವ ಭಿಕ್ಷುಕಲ್ಲ, ಅವ ಬಡವಲ್ಲ, ಅವ ಮಾಲಕ್ ಅದಾನ. ಇದೆಲ್ಲ ಗೊತ್ತದಿಲ್ಲ ನಿಮ್ಗ? ಹೌದು ಹೌದು ಗೊತ್ತದ್ರಿಪ್ಪ, ಗೊತ್ತದ ತಲೆ ಮತ್ತೆ ಹೋಗಿ ಬೇಡ್ತು. ಖರೆ ಭಕ್ತರು ಮುತ್ಯಾನ ಗುಡಿಗೆ ಹೋಗಿ ಕಾಲ ಬೆಳಿಬೇಕಂದ್ರ ಅಲ್ಲಿ ಮಗಲಾಗ ಒಂದು ಪೇಟೆ ಅದ, ದಕ್ಷಿಣ ಪೇಟೆ ಅಂತ ಹೇಳಿ. ಹೌದು 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 ಅದಲ್ಲ? ಹೌದು ದಕ್ಷಿಣ ಪೇಟೆ ಕಾಲ್ ಬಿದ್ದು ಯಾರ 50 ಹಾಕ್ಯಾರ, ಯಾರ 100 ಹಾಕ್ಯಾರ, ಯಾರ 1000 ಅದ್ರೊಳಗ ಹಾಕ್ಯಾರ. ಹೌದು ಹೌದು ಅವ ಕುಡವನೇ ಇದ್ದಂದ್ರ ಅದು ಯಾಕ ಮುಂದಿನ ಸಂಧಿಗೆ ವಿಷಯ ತಿಳಿತಂದ್ರ ಹೇಳು, ಇಲ್ಲದ್ರ ವಿಷಯ ನಾ ಬಿಡಿಸಿ ಹೇಳುತ್ತ. ಹೌದು 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 ಪರಸು ಮಾಸ್ತರ, ವಿಷಯ ತಿಳಿದಿತ್ತು ಅಂದ್ರೆ ವಿಷಯ ಬಿಡಿಸು. ಹೌದು ವಿಷಯ ನನಗಿದು ಗೊತ್ತಿಲ್ಲ ಅಂದ್ರೆ ಇದು ವಿಷಯ ಭಗವಂತನ ಗುಡು ಮುಂದೆ ದಕ್ಷಿಣ ಪೇಟೆನೆ ಯಾಕೆ ಅನ್ನೋದು ಮುಂದಿನ ಸಂಧಿಗೆ ವಿಷಯ ಹೇಳೋದ. ಹೌದು ಹೌದು ಆ ರೀತಿಯಿಂದ ಗುರು ಸೇವಾ ಮಾಡೋದು. ಕುಂಬಾರೂರ ಮಹಾರಾಷ್ಟ್ರ ಪೂರ್ವ ದಿಕ್ಕಿಗೆ ಗುಡಿ ಬೇಕಾದ ಬೇಡು ಒಟ್ಟಿಯವನ ಮುಂದ ಹುಡಿ ಮರಿದಾರಿ ಗುರುವಿಗೆ ಗಾಡಿ ಮರಳಿಗೆ ಗುರುವ ಮದುವಣ ಕವಿಗಾರ ತಿಳಿಸಾರ ಅಮ್ಮೋಗಿಸ್ತಾರ ಮ್ಯಾಳ ಮಾಡಿ ಸರಿಗಾರ ಗಂಡ ಮದುವಣ ಕವಿಗಾರ ತಿಳಿಸಾರ ಅಮ್ಮೋಗಿಸ್ತಾರ ಮ್ಯಾಳ ಮಾಡಿ ಸರಿಗಾರ ಮುನ್ನಟ್ಟವರ ನನಗೋಗಿ ದೇವರ ಮೋಗದವರ ನನಗೋಗಿ ದೇವರ ಮಾಯಿ ಮಗನ ಪಾರ ಗುರುವ ದೋಷದವರ ಮೋಮೆಟ್ಟದವರ ನನಗೋಗಿ ದೇವರ ಮೋಮೆಟ್ಟದವರ ನನಗೋಗಿ ದೇವರ ಸುದ್ದಿಟ್ಟು ಭಾವ ಮಾಡುವೇದ ಮಾದೇವ ಸುದ್ದಿಟ್ಟು ಭಾವ ಮಾಡುವೇದ ಮಾದೇವ ಸದಾ ನಿಮ್ಮ ಸೇವಾ ಮಾಡುವೇನು ಮಾದೇವ ಸದಾ ನಿಮ್ಮ ಸೇವಾ ಮಾಡುವೇನು ಮಾದೇವ ಸುದ್ದಿಟ್ಟು ಭಾವ ವರವಾದ ಮಾದೇವ ಸುದ್ದಿಟ್ಟು ಭಾವ ವರವಾದ ಮಾದೇವ ಸದಾ ನಿಮ್ಮ ಸೇವಾ ಮಾಡುವೇನು ಮಾದೇವ ಸದಾ ನಿಮ್ಮ ಸೇವಾ ಮಾಡುವೇನು ಗುರುದೇವ.